friends, I welcome you all to the online worship of Bangalore South Church this morning. Even as we have come to worship God, let's turn our Bibles to the book of Hosea, chapter number 2, verses 14 and 15. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಹೋಶೇಯನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನು ಓದಿಕೊಳ್ಳೋಣ. Hosea chapter number 2 verses 14 and 15. Therefore I am now going to allure her. I will lead her into the desert and speak tenderly to her. There I will give her back her vineyards, and I will make the valley of Achor a door of hope. There she will sing as in the days of her youth, as in the day she came up out of Egypt. ಹೋಶೇಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಆದ್ದರಿಂದ ನಾನು ಅವಳನ್ನು ಮೋಹಿಸಿ ಅವಳನ್ನು ಮರುಭೂಮಿಯೊಳಗೆ ಕರೆಕೊಂಡು ಬಂದು ಅವಳ ಸಂಗಡ ಹಿತಕರವಾಗಿ ಮಾತನಾಡುವೆನು. ಅವಳ ದ್ರಾಕ್ಷಾ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂತಿರುಗಿ ಕೊಡುವೆನು. ಆಕೋನಿನ ತೆಗ್ಗನ್ನು ಅವಳಿಗೆ ನಿರೀಕ್ಷೆ ದ್ವಾರವನ್ನಾಗಿ ಮಾಡುವೆನು. ಅಲ್ಲಿ ಅವಳು ತಾನು ಯೌವನದ ದಿವಸದಲ್ಲಿಯೂ ಈಜಿಪ್ಟ್ ದೇಶದೊಳಗಿಂದ ಹೊರಟು ಬಂದ ದಿವಸಗಳಲ್ಲಿಯೂ ಆದ ಹಾಗೆ ಹಾಡುವಳು. Hallelujah. This is the promise, rather this is the word that God is speaking to Israel through Hosea. ಈ ಒಂದು ವಾಕ್ಯವನ್ನು ದೇವರು ಹೋಶೇಯನ ಮುಖಾಂತರ ಇಸ್ರಾಯೇಲ್ ಜನರಿಗೆ ನುಡಿಯುತ್ತಾ ಇದ್ದಾನೆ. ಪಾಪದ ನಿಮಿತ್ತವಾಗಿ ಅವರು ಅನೇಕ ಕಷ್ಟಗಳನ್ನು, ಅನೇಕ ಹಿಂಸೆಗಳನ್ನು, ಅನೇಕ ಅವಮಾನಗಳನ್ನು ಅವರು ಹೊಂದಿದ ಮೇಲೆ ದೇವರು ಅವರಿಗೆ ಈ ಮಾತನ್ನು ಹೇಳುವಾತನಾಗಿದ್ದಾನೆ. After they committed sin against God, after they were exiled, God is speaking to them through Hosea, and he is telling, listen, I'm going to do one thing. What is that? Now I am going to allure her, and I'm going to lead her into the desert and speak tenderly to her. ಈಗ ನಾನು ಅವಳನ್ನು ಮೋಹಿಸಿ ಮರುಭೂಮಿಯೊಳಗೆ ಅವಳನ್ನು ನಡೆಸಿ ಅಲ್ಲಿ ನಾನು ಹಿತಕರವಾಗಿ ಅವಳ ಸಂಗಡ ಮಾತನಾಡುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. The reason that God is alluring Israel and taking her into the desert is not to destroy her, but to restore her back to the first love which she had for God. ದೇವರು ಇಸ್ರಾಯೇಲನ್ನು ಮೋಹಿಸಿ ಆ ಒಂದು ಮರುಭೂಮಿಯಲ್ಲಿ ನಡೆಸುವಂತ ಉದ್ದೇಶ ಅವಳನ್ನು ನಾಶ ಮಾಡುವುದಕ್ಕೆ ಆಗಿ ಅಲ್ಲ, ಆದರೆ ಅವಳು ತಪ್ಪಿ ಹೋದಂತ ಆ ದಾರಿಯಿಂದ ಸರಿ ದಾರಿಗೆ ತಂದು ಕರ್ತನ ಪ್ರೀತಿಯನ್ನು ಪುನಃ ಅವಳು ಅನುಭವಿಸುವುದಕ್ಕಾಗಿ ದೇವರು ಅವಳನ್ನು ನಡೆಸುತ್ತಾ ಇದ್ದಾನೆ. Why is God taking her to a desert? ಯಾಕೆ ಮರುಭೂಮಿಯ ಕಡೆ ದೇವರು ಅವಳನ್ನು ನಡೆಸಬೇಕಾಯಿತು? Because there is no distraction. There is nothing to come in between her and God. And when God speaks to her, she will be able to have a listening ear to what God says to her. ದೇವರು ಅವಳನ್ನು ಮರುಭೂಮಿಯಲ್ಲಿ ನಡೆಸುವ ಕಾರಣವೇಕೆಂದರೆ ಮರುಭೂಮಿಯಲ್ಲಿ ಅಡಚಣೆಗಳಿಲ್ಲ. ಮರುಭೂಮಿಯಲ್ಲಿ ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡು ಬಿದ್ದು ಹೋದಂತ ಸ್ಥಳದಿಂದ ಹಿಂತಿರುಗಿ ದೇವರ ಕಡೆಗೆ ಪುನರ್ಸ್ಥಾಪಿಸುವುದಕ್ಕಾಗಿ ದೇವರು ಅವಳನ್ನಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. And then God says, I will not just tenderly speak to her, ಕೇವಲ ಹಿತಕರವಾದ ಮಾತುಗಳನ್ನು ನಾನು ಮಾತ್ರ ಮಾತನಾಡದೆ 15 words he is saying, I will give her back her vineyards. ಆಮೇಲೆ ನಾನು ಅವಳಿಗೆ ದ್ರಾಕ್ಷಿ ತೋಟಗಳನ್ನು ಹಿಂತಿರುಗಿ ಅಲ್ಲಿ ನಾನು ಕೊಡುತ್ತೇನೆ. God is saying, I am going to do a great restoration in her life when she is going to repent of sin in her life. ದೇವರು ಹೇಳುವಂತ ಮಾತೇನೆಂದ್ರೆ ಪಾಪವನ್ನು ಅರಿತು ಮಾನಸಾಂತರ ಹೊಂದಿ ದೇವರ ಸ್ವರಕ್ಕೆ ಲಕ್ಷ್ಯ ಕೊಟ್ಟು ಕೊಡು
ಆಶ್ರಯದಲ್ಲಿ ಕಳೆದು ಹೋದಂತ ಎಲ್ಲಾ ತೋಟಗಳನ್ನು ನಾನು ಅವಳಿಗೆ ಹಿಂತಿರುಗಿ ಕೊಡುತ್ತೇನೆ. Then he says, I will make the valley of Achor a door of hope. Achor, which is this valley of Achor? This is the same valley because of the sin of Achan. In the book of Joshua, God sent judgment, and then God is telling Israel, the same valley of judgment is going to be a valley of hope, provided you repent and get back to me and get restored for your first love. ಆ ಒಂದು ಆಖಾನಿನ ತೆಗ್ಗು, ಆ ಒಂದು ತೆಗ್ಗಿನಲ್ಲಿ ದೇವರ ನ್ಯಾಯ ತೀರ್ಪು ಇಸ್ರಾಯೇಲ್ ದೇಶದ ಮೇಲೆ ಬಂದಿತ್ತು. ಯಾಕಂದ್ರೆ ಆಖಾನನು ದೇವರ ವಿರುದ್ಧವಾಗಿ ಪಾಪ ಮಾಡಿದನು. ಆದ್ರೆ ಈಗ ದೇವರು ಹೇಳುವಂತಹ ನುಡಿ ಏನಂದ್ರೆ, ಆ ತೆಗ್ಗು, ಆ ಒಂದು ನ್ಯಾಯ ತೀರ್ಪಿನ ತೆಗ್ಗನ್ನೇ ನಿನಗೆ ನಾನು ನಿರೀಕ್ಷೆಯ ತೆಗ್ಗಾಗಿ ಮಾರ್ಪಡಿಸುತ್ತೇನೆ. And when God does all these beautiful things for Israel, the Bible says, then she will sing as in the days of her youth, as in the days she came out of Egypt. Hallelujah. ಆ ನಂತರ ಈ ಎಲ್ಲಾ ಪುನಃಸ್ಥಾಪನೆಗಳನ್ನು ದೇವರು ಮಾಡಿದ ನಂತರ ಪುನಃ ಆ ಯೌವನ ದಿನಗಳಲ್ಲಿ ಕರ್ತನನ್ನು ತಿಳಿದುಕೊಂಡ ದಿನದಲ್ಲಿ ಇದ್ದಂತ ಪ್ರೀತಿಯನ್ನು ಅವಳು ತಿರುಗಿ ಪಡೆದುಕೊಂಡು ಬಿಡುಗಡೆ ದಿನಗಳಲ್ಲಿ ಹಾಡಿದಂತ ಹಾಡಿನಿಂದ ಕರ್ತನನ್ನು ಯೆಹೋವನನ್ನು ಅವಳು ಕೊಂಡಾಡುತ್ತಾಳೆ ಎಂಬುದಾಗಿ. ಫ್ರೆಂಡ್ಸ್, this morning I don't know where you are standing. I don't know if you are in the wilderness of your life because of sin. Nevertheless, I am here to tell you, wilderness is not to destroy you, provided you give a listening ear to God and repent and turn back to Him. He is going to tenderly speak to you. He is going to restore back things in your life, and He is going to cause that song to come back one more time in your life. But it depends on you. It depends upon your response. Your response to God will determine whether you will be restored back in relationship with Him. All that you have lost, He is going to restore it. Respond to God as you are hearing His word this morning. ಬೆಳಗಿನ ಹೊತ್ತಾದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳಿಸಿಕೊಂಡಿದ್ದೀರಿ. ನೀವು ಒಂದು ವೇಳೆ ದೇವರ ಕಡೆಗೆ ಹಿಂತಿರುಗಿ ಬರಲು ಮನಸ್ಸು ಮಾಡುವುದಾಗಿದ್ದರೆ, ನೀವು ಬರುವುದಾಗಿದ್ದರೆ, ದೇವರು ಪುನಃಸ್ಥಾಪಿಸುವಂತ ದೇವರಾಗಿದ್ದಾನೆ. ಆ ಒಂದು ಪಾಪ ನ್ಯಾಯ ತೀರ್ಪಿನ ತೆಗ್ಗನ್ನು ನಿರೀಕ್ಷೆಯ ತೆಗ್ಗಾಗಿ ಮಾರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ಹೊತ್ತಿನಲ್ಲಿ ನೀವು ಆತನನ್ನು ಹೊಸದಾಗಿ ಆರಾಧನೆ ಮಾಡಲು ಸಾಧ್ಯವಾಗುತ್ತದೆ. This morning I invite you for a time of repentance. Get back to God. No matter how far you have gone, my friend, God is waiting for you with all arms open wide. Get back to Him so that you will not die in the valley of Achor, but that very valley of judgment is going to become a valley of hope, and you will sing like the days of your youth, the day you were delivered from sin, all over again. May the Lord help us even as we worship God. May us all see great restorations taking place in Jesus' name. Let us pray. Father, we just thank you for this word this morning. Father God, we know you are here in the midst of us. Your word is powerful. I pray, Lord God, today let there be, Lord God, a great conviction of sin, of righteousness, and forthcoming judgment of God. And I pray as a church, as we, Lord, worship you, Lord, let there be repentance in the lives of the people. May they get back to you, Lord God, so that the valley of Achor will not lead them to death, but that very valley of judgment because of sin is going to be transformed as, Lord, a great door of hope. Minister to us, Lord, speak to our hearts. In Jesus' precious name we pray. Amen. Amen. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ನಾವು ಹೊಂದಿಕೊಳ್ಳುವುದು ಭಯಂಕರ ಅಗತ್ಯವಾದಂತ ವಿಷಯವಾಗಿದೆ. ಈ ಹಾಡನ್ನು ಹಾಡುವುದಕ್ಕೆ ಆದರೆ ಹಾಡಿರಿಲ್ಲವಾದರೆ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಆತನ ಕಡೆಗೆ ಪುನರ್ಸ್ಥಾಪನೆ ಹೊಂದುವುದಕ್ಕಾಗಿ ಬಯಸಿರಿ. ಕ್ಷಮಾಪಣೆ
ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಯೇಸು ನೀಡುವ ಹಿಂದೆ ನೀಡುವ, ಯೇಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು, ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನಿನ್ನ ಬಿಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ, ನಿನ್ನ ಬಿಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ನೀ ಬಯಸುವ ಬಿಡುಗಡೆ ಆತನಲ್ಲುಂಟು, ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ, ಯೇಸು ನಾಮವಿಲ್ಲದೆ ರಕ್ಷಣೆ ಇಲ್ಲ, ಯೇಸು ರಾಜ ನಾಮವಿಲ್ಲದೆ ರಕ್ಷಣೆ ಇಲ್ಲ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಯೇಸು ನೀಡುವ ಹಿಂದೆ ನೀಡುವ, ಯೇಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಯೇಸು ನೀಡುವ ಹಿಂದೆ ನೀಡುವ, ಯೇಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಲ್ಲಿ ನೀನೇ ಒಂದು ಸ್ಥಳ
ಕರ್ತನೆ, ನೀನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸುರಿಸಿದಂತಹ ರಕ್ತಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಅಪ್ಪ, ಈ ಬೆಳಗಿನ ಹೊತ್ತಾರೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನಾವು ಸೇರಿಕೊಂಡು ಬಂದಿರುವಾಗ ಸಕಲ ಜನರ ಪಾಪಗಳನ್ನು ನೀನು ತಾನೇ ನಿನ್ನ ರಕ್ತದಿಂದ ತೊಳೆಯಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ಬೆಳಗಿನ ಹೊತ್ತಾರೆಯಲ್ಲಿ ಪಾಪದ ದೆಸೆಯಿಂದ ನೊಂದು ಬೆಂದು ಕರ್ತನೆ ಬಳಲುತ್ತಿರುವಂತಹ ನಿನ್ನ ಪ್ರಿಯ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆ. ಕರ್ತನೆ, ನೀನು ತಾನೇ ಎಲ್ಲಾ ಪಾಪಗಳನ್ನು ಜೀವಿತದಿಂದ ತೆಗೆದು ಹಾಕಿ ಕರ್ತನೆ ಒಂದು ಪುನರ್ಸ್ಥಾಪನೆಯನ್ನು ಅವರ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪುನರ್ಸ್ಥಾಪಿಸುವಂತ ದೇವರು ನೀನಾಗಿದ್ದಿ ಕರ್ತನೆ. ಬಿಟ್ಟು ಹೋದಂತಹ ಪ್ರೀತಿಗೆ ಅವರು ಹಿಂತಿರುಗಿ ಬರುವುದಕ್ಕಾಗಿ ನೀನು ತಾನೇ ಕಾರ್ಯ ಸಾಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಬೆಳಗಿನ ಹೊತ್ತಾರೆಯಲ್ಲಿ ಸ್ವಾಮಿ ಕರ್ತನೆ, ಸಭೆಯಾಗಿ ನಮ್ಮನ್ನು ಪುನರ್ಸ್ಥಾಪಿಸು ಕರ್ತನೆ. ನಾವು ಒಂದು ಯಥಾಸ್ಥಾನಕ್ಕೆ ಬಂದು ಕರ್ತನೆ, ಆ ಬಿಡುಗಡೆಯ ದಿನಗಳಲ್ಲಿ ಹಾಡಿದಂತ ಹಾಡುಗಳಿಂದ ನಿನ್ನನ್ನು ಸ್ತುತಿಸಿ ಆರಾಧಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್. ಹಲ್ಲೆಲೂಯಾ. These are the days of great restoration. ಈ ದಿನಗಳು ಪುನರ್ಸ್ಥಾಪನೆಯ ದಿನಗಳಾಗಿದೆ. ದೇವರ ವಾಕ್ಯದಲ್ಲಿ ನಾವು ಓದಿರುವ ಪ್ರಕಾರ ಕಳೆದು ಹೋಗಿರುವಂತ ಎಲ್ಲಾ ವಿಷಯಗಳನ್ನು ದೇವರು ಪುನರ್ಸ್ಥಾಪಿಸಲು ಶಕ್ತನಾಗಿದ್ದಾನೆ. ಇದು ಆತನಿಗೆ ಸಾಧ್ಯವಾದದ್ದು. ಆದರೆ ನಮ್ಮ ಪ್ರತಿಕ್ರಿಯೆ ಭಯಂಕರ ಪ್ರಾಮುಖ್ಯವಾದದ್ದು. ಈ ಹಾಡನ್ನು ನಾವು ಹಾಡಿಕೊಳ್ಳುತ್ತಿರುವಾಗ ನಿಮ್ಮನ್ನೇ ನೀವು ಮಾನಸಾಂತರದಿಂದ ಆತನ ಕಡೆಗೆ ಬರುವುದಾಗಿದ್ದರೆ ಖಂಡಿತವಾಗಿ ಎಲ್ಲಾ ವಿಷಯಗಳನ್ನು ಆತನು ನಮ್ಮ ಜೀವಿತದಲ್ಲಿ ಪುನರ್ಸ್ಥಾಪಿಸಿ ಹೊಸ ಹಾಡುಗಳನ್ನು ನಮ್ಮ ಹೃದಯದಲ್ಲಿ ಇರಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. Let's sing this song. These are the days of Elijah. These are the days of Ezekiel. These are the days of David. These are amazing days. These are our days, and these are days of great restoration, my friend. Let us worship God. Let us pray that God will restore to us and bring us back to Him once again. And these are the days
wants death and then judgment for every human being. ನಮಗೆ ಗೊತ್ತಿದೆ ತಂದೆಯಾದ ದೇವರೇ ಮೊದಲು ಮರಣ, ನಂತರ ಎಲ್ಲರಿಗೂ ನ್ಯಾಯ ತೀರ್ಪು. Help us, Lord, to be prepared people. ಯಾವಾಗಲೂ ನಾವು ಸಿದ್ಧವಾದ ಜನರಾಗಿರುವುದಕ್ಕಾಗಿ ನಮಗೆ ಸಹಾಯ So ಮಾಡು that ದೇವರೇ. we will not miss your salvation when you come back again. ಕರ್ತನೇ, ನೀನು ಮತ್ತೊಂದು ಸಾರಿ ಬರುವಂತಹ ಸಮಯದಲ್ಲಿ ನಿನ್ನ ರಕ್ಷಣೆಯನ್ನು ನಾವು ತಪ್ಪಿಸಿಕೊಳ್ಳದಂತೆ ನಮ್ಮನ್ನು ಕಾಯ್ದು ಕಾಪಾಡುವುದಾಗಿ In ಬೇಡಿಕೊಳ್ಳುತ್ತೇವೆ. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮನ್ನು ಮತ್ತೊಂದು ಸಾರಿ ಆಹ್ವಾನಿಸುತ್ತೇವೆ. We are back to in our serial studies in Gospel of Matthew. ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ಅಧ್ಯಯನಗಳನ್ನು ಮುಂದುವರಿಸುತ್ತಾ Thus ಇದ್ದೇವೆ. far we saw the birth narratives as described by Matthew. ಮತ್ತಾಯನು ವಿವರಿಸಿದ ಹಾಗೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಕಲಿತುಕೊಂಡೆವು. Chapter 3 verse 1 to 4 verse 16 we'll see how Jesus was prepared for ministry. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಯಾವ ರೀತಿಯಾಗಿ ಯೇಸು ಸ್ವಾಮಿಯು ಸೇವೆಗಾಗಿ ಸಿದ್ಧ ಮಾಡಲ್ಪಟ್ಟನೆಂಬುದಾಗಿ ನಾವು ಕಲಿಯೋಣ. Today our focus will be Matthew's Gospel chapter 3 verses 1 to 12. ಇವತ್ತು ನಾವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. I titled today's sermon, Prepare the Life for the Lord. ಕ್ರಿಸ್ತನಿಗೋಸ್ಕರ ನಿಮ್ಮ ಜೀವಿತವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂಬ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. When we come to verses 1 to 3, 1ನೇ ವಾಕ್ಯದಿಂದ 3ನೇ ವಾಕ್ಯವನ್ನು ನಾವು we ಧ್ಯಾನಿಸುವಾಗ see the appearance of John the Baptist. ಸ್ನಾನಿಕನಾದ ಯೋಹಾನನನ್ನು ನಾವು ಅಲ್ಲಿ ನೋಡುತ್ತೇವೆ. John the Baptist is unlike many Christian professionals today. ಸ್ನಾನಿಕನಾದ ಯೋಹಾನನು ಅನೇಕ ಕ್ರೈಸ್ತ ಸೇವಕರ ಹಾಗೆ ಇಂದಿನ ಸೇವಕರ ಹಾಗೆ ಅಲ್ಲ. Many professionals will know what not to say and what to say to avoid conflicts and confusions in life. ಜೀವಿತದಲ್ಲಿ ಗಲಿಬಿಲಿ ಬರಬಾರದಂತ ಈ ದಿನಗಳಲ್ಲಿ ಸೇವಕರು ಕೆಲವೊಂದು ವಿಷಯಗಳನ್ನು ಹೇಳದೇ ಇರುತ್ತಾರೆ, ಕೆಲವು ವಿಷಯಗಳನ್ನು ಮಾತ್ರವೇ ಹೇಳುತ್ತಾರೆ. But John the Baptist's only aim in life is to see that God alone is pleased by his words. ಆದರೆ ಸ್ನಾನಿಕನಾದ ಯೋಹಾನನ ಉದ್ದೇಶವೇನೆಂದರೆ ದೇವರು ಆತನು ಹೇಳುವಂತ ಪ್ರತಿಯೊಂದು ವಾಕ್ಯಗಳಿಂದ ಪ್ರಸನ್ನನಾಗಬೇಕು. Verse 1 to 3 we see that John calling out people to change the direction of their life. 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಸ್ನಾನಿಕನಾದ ಯೋಹಾನನು ಜನರು ತಮ್ಮ ನಿರ್ದೇಶನಗಳನ್ನು ಬದಲಾಯಿಸುವುದಕ್ಕಾಗಿ ಆಹ್ವಾನಿಸುತ್ತಿದ್ದಾನೆ. When you study in Bible you'll see there are two types of time. ನಾವು ನೋಡುತ್ತೇವೆ ಬೈಬಲಿನಲ್ಲಿ 2 ತರದ ಕಾಲಗಳುಂಟು. Chronos talks about day to day time. ಕ್ರೋನೋಸ್ ಕಾಲಾವಧಿ ಅಂದರೆ ದಿನಂಪ್ರತಿ ನಡೆಯುವಂತ ದಿನಚರ್ಯದ ಕುರಿತಾಗಿ ಮಾತನಾಡುತ್ತದೆ. Kairos talks about that moment that is orchestrated by God. ಕೈರೋಸ್ ಕಾಲಾವಧಿ ಅಂತ ಹೇಳಿದರೆ ದೇವರು ಉದ್ದೇಶಿಸಿದ ಅಥವಾ ದೇವರು ಹೇಳಿರುವಂತಹ ಆ ಒಂದು ಕಾಲಾವಧಿಯಾಗಿದೆ. Verse 1 says in those days. ಆ ದಿನಗಳಲ್ಲಿ ಎಂಬುದಾಗಿ ಮೊದಲನೇ ವಾಕ್ಯ That is ಹೇಳುತ್ತದೆ. a Kairos moment in Israel's history. ಇಸ್ರಾಯೇಲ್ ಜನರ ಆ ಒಂದು ಜೀವಿತಗಳಲ್ಲಿ ಇದು ಒಂದು ಕೈರೋಸ್ ಕಾಲಾವಧಿ ಆಗಿತ್ತು. 400 years God is silent after exile is happened. ನಾವು ನೋಡುತ್ತೇವೆ ಜನರು ಸೆರೆಯೊಳಗೆ ಹೋದ ನಂತರ ದೇವರು 400 ವರ್ಷಗಳ ವರೆಗೆ ಮೌನವಾಗಿದ್ದಾನೆ. God was thoroughly upset because of sin of God's people. ಜನರ ಪಾಪದ ದೆಸೆಯಿಂದ ದೇವರು ಬೇಸತ್ತು ಹೋಗಿದ್ದನು. There is no utterance from God for 400 years. 400 ವರ್ಷಗಳವರೆಗೆ ದೇವರು ಒಂದು ಮಾತನ್ನು ಆಡಲಿಲ್ಲ. And people are longing to hear the voice of God. ಈಗ ದೇವರ ಸ್ವರವನ್ನು ಕೇಳುವುದಕ್ಕಾಗಿ ಜನರು ಹಾತೊರೆಯುತ್ತಿದ್ದಾರೆ. And God says, Jesus says about John that among those born of woman there is nobody greater than John the Baptist. ಸ್ನಾನಿಕನಾದ ಯೋಹಾನನ ಬಗ್ಗೆ ಯೇಸು ಸ್ವಾಮಿ ಹೇಳುತ್ತಾನೆ, ಮನುಷ್ಯ ಕುಲದಲ್ಲಿ ಜನಿಸಿದಂತ ಜನರೊಳಗೆ ಯಾವನು ಸ್ನಾನಿಕನಾದ ಯೋಹಾನನಿಗಿಂತ ಶ್ರೇಷ್ಠನಲ್ಲ. Malachi talks in chapter 3 verse 1, prepare the way of the Lord, the messenger is coming. ಮಲಾಕಾಯಿ ಪುಸ್ತಕ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ನಿನ್ನ ಮಾರ್ಗಗಳನ್ನು ಸಿದ್ಧ ಮಾಡು, ಯಾಕಂದರೆ ಈಗ ಕರ್ತನು ಬರುವ ಸಮಯವಾಯಿತು. And then he says, after the messenger comes, the Lord whom you are longing
before will come. ಅಲ್ಲಿ ಆತನು ಹೇಳುತ್ತಾನೆ, ಈ ದೂತನು ಬಂದ ನಂತರ ನೀವು ಬಯಸುವಂತ ಕರ್ತನು ಬರಲಿಕ್ಕಿದ್ದಾನೆ. And this appointed time is come in Israel's history. ಈಗ ಆ ಒಂದು ನಿರ್ದಿಷ್ಟವಾದ ಸಮಯವು ಇಸ್ರಾಯೇಲ್ ದೇಶದ ಇತಿಹಾಸದಲ್ಲಿ An ಬಂದಿದೆ. angel from God comes down, Gabriel, he appears to Elizabeth, one woman, a godly woman. ನಾವು ನೋಡುತ್ತೇವೆ, ಸ್ವರ್ಗದಿಂದ ದೇವದೂತನಾದ ಗಬ್ರಿಯೇಲನು ಎಲಿಜಾಬೆತ್ ಎಂಬ ಸ್ತ್ರೀಗೆ ಕಾಣಿಸಿಕೊಳ್ಳುತ್ತಾನೆ. Same angel comes down again to a virgin, and then two birth happens. First John comes out, and then Jesus. ಅದೇ ದೂತನು ಮರಿಯಳ ಸಂಗಡ ಸಹ ಸಂಧಿಸಿದನು. ಮೊದಲು ಸ್ನಾನಿಕನಾದ ಯೋಹಾನನು ಹುಟ್ಟಿದನು, ನಂತರ ಯೇಸು ಕ್ರಿಸ್ತನು ಜನಿಸಿದನು. Certain things should come first, and then the second thing should follow. ನಾವು ನೋಡ್ತೇವೆ, ಕೆಲವು ವಿಷಯಗಳು ಬಂದ ನಂತರ ಇನ್ನು ಇತರ ವಿಷಯಗಳು ಹಿಂಬಾಲಿಸಬೇಕು. First John, then Jesus. ಮೊದಲು ಯೋಹಾನ, ನಂತರ ಯೇಸು. First repentance, then Jesus acceptance. ಮೊದಲು ಮಾನಸಾಂತರ, ನಂತರ ಯೇಸುವನ್ನು First a ಅಂಗೀಕರಿಸಿಕೊಳ್ಳುವುದು. disciple, then a sent out one, an apostle. ಮೊದಲು ಶಿಷ್ಯನಾಗುವುದು, ಆನಂತರ ಕಳುಹಿಸಲ್ಪಟ್ಟಂತ ಅಪೊಸ್ತಲನು. Where did John the Baptist came? ಎಲ್ಲಿಂದ ಸ್ನಾನಿಕನಾದ ಯೋಹಾನನು He ಬಂದನು? came to the desert of Judea. ಆತನು ಯೂದಾಯದ ಮರುಭೂಮಿಗೆ ಬರುತ್ತಾನೆ. Desert of Judea is the eastern part of Judah where the land slopes to Jordan Valley. ಈ ಒಂದು ಯೂದಾಯದ ಮರುಭೂಮಿ ಎಂಬುದಾಗಿ ಹೇಳುವಾಗ ಯೂದಾಯದ ಪೂರ್ವ ಭಾಗದಲ್ಲಿ ಇರುತ್ತದೆ. ಇದು ಒಂದು ಯೋರ್ದಾನ್ ತೆಗ್ಗಿಗೆ ಹೋಗಿ ಸೇರುವಂತಹ ಭೂಮಿಯಾಗಿದೆ. Wilderness is a place where the nation of Israel merged out. ನಾವು ನೋಡುತ್ತೇವೆ, ಮರುಭೂಮಿಯ ಪ್ರದೇಶದಲ್ಲಿಯೇ ಇಸ್ರಾಯೇಲ್ ಜನಾಂಗವು ಹುಟ್ಟಿ ಹೊರಗೆ ಬಂದಿತು. Wilderness is a place where the people were filtered. Many people were not faithful to God, and their bodies fell dead in that place. ಮರುಭೂಮಿಯ ಸ್ಥಳದಲ್ಲಿ ಅನೇಕರು ದೇವರಿಗೆ ನಂಬಿಗಸ್ತರಾಗದೇ ಇರುವ ಕಾರಣದಿಂದ ಅಲ್ಲಿಯೇ ದೇವರ ನ್ಯಾಯ ತೀರ್ಪಿನಲ್ಲಿ ಸತ್ತೋದರು. When you study the history, those days in John the Baptist time, this desert place is a deserted place. Nobody want to be there. It is filled with wild animals. No human beings want to end up there. ನಾವು ನೋಡುತ್ತೇವೆ, ಸ್ನಾನಿಕನಾದ ಯೋಹಾನನ ದಿನಗಳಲ್ಲಿ ಹಿಂತಿರುಗಿ ಹೋಗುವುದಾಗಿದ್ದರೆ ಈ ಒಂದು ಪ್ರದೇಶ, ಈ ಒಂದು ಮರುಭೂಮಿಯು ಅದು ಪ್ರಾಣಿಗಳಿಂದ ತುಂಬಲ್ಪಟ್ಟಿದ್ದು, ಹಾನಿಕರವಾಗಿತ್ತು. ಮತ್ತು ಯಾವ ಮನುಷ್ಯರು ಆ ಮರುಭೂಮಿಗೆ ಹೋಗುವುದಕ್ಕೆ ಮನಸ್ಸು ಮಾಡುತ್ತಿರಲಿಲ್ಲ. But John the Baptist chose that place. ಆದ್ರೆ ಸ್ನಾನಿಕನಾದ ಯೋಹಾನನಾದರೂ ಅದೇ ಸ್ಥಳವನ್ನು There will ಆರಿಸಿಕೊಳ್ಳುತ್ತಾನೆ. be no distraction in that place. ಆ ಒಂದು ಸ್ಥಳದಲ್ಲಿ ಯಾವುದೇ ಅಡಚಣೆ ಇಲ್ಲ. Only those who want to hear the voice of God will be there. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುವಂತವರು ಮಾತ್ರ ಅಲ್ಲಿ While ಹೋಗುತ್ತಾರೆ. John is being empowered by the power of the Holy Spirit, and he becomes the voice. He is not a noise but a voice, interrupting the silence of 400 years. The people throng to hear from him. ಪವಿತ್ರಾತ್ಮ ಭರಿತನಾದ ಸ್ನಾನಿಕನಾದ ಯೋಹಾನನು ಆ ಒಂದು ಮರುಭೂಮಿಯಲ್ಲಿ ದೇವರ ನುಡಿಗಳನ್ನು ಆತನ ಆಡಲು ಆರಂಭಿಸುವಂತ ಸಮಯದಲ್ಲಿ ಪಟ್ಟಣಗಳಿಂದ ಅನೇಕ ಜನರು ಮರುಭೂಮಿಗೆ ಆ ಸ್ವರವನ್ನು ಕೇಳಿಸಿಕೊಳ್ಳಲು ಹೊರಟಿದ್ದಾರೆ. Northern Israel, before they went to exile, dramatically Hosea talked so many things. ನಾವು ನೋಡುತ್ತೇವೆ, ಉತ್ತರ ಭಾಗದ ಇಸ್ರಾಯೇಲ್ ಜನರು ಸೆರೆಯಾಳುಗಳಾಗಿ ಹೋದಾಗ ಹೋಶೇಯನೆಂಬ ಪ್ರವಾದಿಯು ಆತನು ಕಲಾವಿದನಾಗಿ ಈ ಅನೇಕ ವಿಷಯಗಳನ್ನು ಇಸ್ರಾಯೇಲ್ ಸಂಗಡ ಮಾತನಾಡಿದರು. Those who go to exile, ನೀವು ಸೆರೆಯಾಳುಗಳಾಗಿ ಹೋದರು, I will allure my people to myself. ನನ್ನ ಕಡೆಗೆ ನನ್ನ ಜನರನ್ನು ಮೋಹಿಸಿಕೊಂಡು I will bring them ಇರುತ್ತೇನೆ. to the desert. ನಾನು ಅವರನ್ನು ಮರುಭೂಮಿ ಕಡೆಗೆ I will talk to ಕರೆಯುತ್ತೇನೆ. them. ನಾನು ಅವರ ಜೊತೆಯಲ್ಲಿ ಮಾತನಾಡುತ್ತೇನೆ. Softly. ನಾನು ಹಿತಕರವಾದ I restore their first love. ಪ್ರಥಮವಾದ ಪ್ರೀತಿಯನ್ನು ಪುನರ್ಸ್ಥಾಪಿಸುತ್ತೇನೆ. Oh, the valley of Achor is a valley of judgment. ಆ ಒಂದು ಆಕೋರ್ ತೆಗ್ಗುವುದು ನ್ಯಾಯ ತೀರ್ಪಿನ ತೆಗ್ಗಾಗಿದ್ದರೂ When ಸಹ I visit my people, ನಾನು ನನ್ನ ಜನರನ್ನು ಸಂಧಿಸುವಾಗ the same valley of judgment will be turned to a valley of hope. ಈ ಒಂದು
ತೀರ್ಮಾನಿನ ತೆಗ್ಗು ಅಥವಾ ಈ ನ್ಯಾಯ ತೀರ್ಪಿನ ತೆಗ್ಗು ನಿರೀಕ್ಷೆಯ ತೆಗ್ಗಾಗಿ ಬದಲಾವಣೆ So John the Baptist came to this desert ಈ ಸ್ನಾನಿಕನಾದ ಯೋಹಾನನು ಈ ಒಂದು ಮರುಭೂಮಿಗೆ and he has ಬರ್ತಾನೆ. only one message. ಆತನಿಗೆ ಒಂದೇ ಒಂದು ಸಂದೇಶವುಂಟು. So many days, only one message. ಅನೇಕ ವರ್ಷಗಳ ಕಾಲ ಒಂದೇ ಒಂದು ಸಂದೇಶ. Some people are like Greek philosophers. ಕೆಲವು ಜನರು ಗ್ರೀಕ್ ತತ್ವಜ್ಞಾನಿಗಳ They want to ಹಾಗೆ hear some new message every day. ಪ್ರತಿ ಸಾರಿ ಅವರು ಹೊಸ ಸಂದೇಶಗಳನ್ನು ಕೇಳಲು But ಬಯಸುತ್ತಾರೆ. unless you and me repent, only one message for you and me, repent. ಆದ್ರೆ ನೀನು ನಾನು ಮಾನಸಾಂತರ ಪಡೆದಿದ್ದರೆ ಅಂದರೆ ದಿನಂ ಪ್ರತಿ ಮಾನಸಾಂತರವು ನಮ್ಮ ಜೀವಿತದಲ್ಲಿ ಬರಬೇಕು. John is becoming the voice of the Lord and the sound echoes even today. Repent. ನಾವು ನೋಡುತ್ತೇವೆ ಯೋಹಾನನು ದೇವರ ಸ್ವರವನ್ನು ಹೇಳುತ್ತಿದ್ದಾನೆ. ಈ ದಿನ ಸಹ ಅದು ಪ್ರತಿಯಾಗಿ ಕೇಳಿಸುವಂತ ಸ್ವರ, ಮಾನಸಾಂತರ ಪಡಿರೆ. That repent word comes from that root word metanoia. ಈ ಒಂದು ಪಶ್ಚಾತ್ತಾಪ ಪಡುವುದು ಅಥವಾ ಮಾನಸಾಂತರ ಪಡುವುದು ಮೆಟನೋಯ ಎಂಬ ಪದದಿಂದ ಬರುವಂತಹ ಮಾತಾಗಿದೆ. Metanoia, if you literally translate, it means a thing after. ಅದರ ಭಾಷಾಂತರ ಮಾಡುವುದಾಗಿದ್ರೆ ಮುಂದಿನ ವಿಷಯವನ್ನು ಆಲೋಚಿಸಿರಿ. Review your life all these days thus far, what has happened, and then make a strong decision so that you will not follow in the same patterns and get the same results in life. ನಿಮ್ಮ ಜೀವಿತಗಳನ್ನು ನೀವು ತಾನೇ ಪರಿಶೀಲಿಸಿಕೊಂಡು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಿರಿ. ಇಲ್ಲವಾಗಿದ್ದರೆ ಯಥಾಬದ್ಧವಾಗಿ ನೀವು ನಡೆದಂತೆ ನಡೆಯುವುದಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಸಂಗತಿಗಳು ಸಾಧ್ಯವಾಗುವುದಿಲ್ಲ. Metanoia is change in one's way of life, resulting from the change in one's mind. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ಬದಲಾಯಿಸಿ ಅದರ ನಿಮಿತ್ತವಾಗಿ ಆತನ ನಡತೆಗಳಲ್ಲಿ ಬದಲಾವಣೆ ಬರಬೇಕು. Somebody said ಯಾರೋ ಹೀಗೆ the ಹೇಳಿದರು, definition of insanity is doing the same thing again and again and expecting a different result. ನಾವು ಮಾಡಿದ್ದನ್ನೇ ಮಾಡಿ ಬೇರೆ ಫಲಿತಾಂಶವನ್ನು ನಾವು ಅಪೇಕ್ಷಿಸುವುದಾಗಿದ್ದರೆ ಇದು ಒಂದು ಹುಚ್ಚುತನ ಆಗಿರುತ್ತದೆ. When the transformation happens, when repentance comes, you will think differently and therefore you will act differently. ಆದರೆ ಮಾನಸಾಂತರ ನಮ್ಮ ಜೀವಿತದಲ್ಲಿ ಬರುವಂತ ಸಮಯದಲ್ಲಿ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಬರುತ್ತದೆ. Matthew- ಆ ಕಾರಣದಿಂದ ನಮ್ಮ ನಡತೆಗಳು ಸಹ ಬದಲಾಗುತ್ತವೆ. Matthew 4:17, Jesus also starts with the same message of the John the Baptist. ಮತ್ತಾಯ 4:14-17 ವಾಕ್ಯದಲ್ಲಿ ಸ್ನಾನಿಕನಾದ ಯೋಹಾನನ ಸಂದೇಶವನ್ನೇ ಯೇಸು ಸ್ವಾಮಿ ಈಗ ಹೇಳುತ್ತಿದ್ದಾನೆ. Why you should repent? ನೀವು ಯಾವ ಕಾರಣದಿಂದ ಮಾನಸಾಂತರ ಪಡಬೇಕು? Because the kingdom of heaven is near. ಪರಲೋಕ ರಾಜ್ಯವು I ಸಮೀಪವಾಗಿದೆ. told you Matthew is writing to Jewish people. ನಾನು ಆಗಲೇ ಹೇಳಿದ ಹಾಗೆ ಯಹೂದ್ಯರಿಗೆ ಮತ್ತಾಯನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. Jewish people are reluctant to use God's name frequently. ಅವರು ಪುನಃ ದೇವರ ಹೆಸರನ್ನು ತಮ್ಮ ನಾಲಿಗೆ ಮೇಲೆ ತರುವುದಕ್ಕೆ ಯಹೂದ್ಯರು ಮನಸ್ಸು ಮಾಡುವುದಿಲ್ಲ. And that's why we won't get that term kingdom of God frequently in Matthew. Only 4 times kingdom of God is used in Matthew, but mostly it is kingdom of heaven in this book. ಆ ಕಾರಣದಿಂದ ದೇವರ ರಾಜ್ಯವೆಂಬ ಪದವನ್ನು ಮತ್ತಾಯನ ಸುವಾರ್ತೆಯಲ್ಲಿ 4 ಸಾರಿ ಮಾತ್ರ ಬರೆಯಲ್ಪಟ್ಟಿದೆ. ಈ ಪುಸ್ತಕದಾದ್ಯಂತ ಪರಲೋಕ ರಾಜ್ಯ ಎಂಬ ಮಾತನ್ನು ಅವರು When ಉಪಯೋಗಿಸುತ್ತಾರೆ. you see demons are cast out, people from bondage is released, people are set free from the sins, people are hungry and thirst for God, then you have to understand the kingdom of God has appeared. ನೀವು ಒಂದು ವಿಷಯವನ್ನು ಅರ್ಥೈಸಿಕೊಳ್ಳಬೇಕು. ದೆವ್ವಗಳು ಜನರನ್ನು ಬಿಟ್ಟು ಹೋಗುವಾಗ, ಬಂಧನಗಳಿಂದ ಜನರು ಆಚೆ ಬರುವಾಗ, ಬಿಡುಗಡೆಗಳು ಅವರಿಗೆ ಉಂಟಾಗುವಂತ ಸಮಯದಲ್ಲಿ ದೇವರ ರಾಜ್ಯವು ಸಮೀಪವಾಗಿದೆ. And then Matthew quotes Isaiah chapter 40 verse 3. ಆನಂತರ ಮತ್ತಾಯನು ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 3ನೇ ವಾಕ್ಯವನ್ನು ಇಲ್ಲಿ Verse 3, ಹೇಳುವಾತನಾಗಿದ್ದಾನೆ. this is he who has spoken of through the prophet Isaiah, voice of one calling in the desert, prepare the way for the Lord, make straight paths for him. ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ದಾರಿಯನ್ನು ನೆಟ್ಟಿಗೆ ಮಾಡಿರಿ ಎಂದು ಅರಣ್ಯದಲ್ಲಿ ಕೂಗುವವನ ಸ್ವರವಿದೆ ಎಂದು ಪ್ರವಾದಿಯಾದ ಯೆಶಾಯನ ಮೂಲಕ ಸೂಚಿತವಾದದ್ದು ಇವನೇ.
Isaiah looks forward and he see exiles are coming back in God's appointed time, and he says there should be a big highway because God is restoring people back to all they lost. ಈ ಯೆಶಾಯನು ಆತನು ಪ್ರವಾದನೆ ಕಣ್ಣಿನಿಂದ ನೋಡುತ್ತಾ ಇದ್ದಾನೆ. ಸೆರೆಯಾಳುಗಳಾದಂತ ಇಸ್ರಾಯೇಲ್ ಜನರು ಅವರು ಹಿಂತಿರುಗಿ ದೇಶಕ್ಕೆ ವಾಪಸ್ ಬರುತ್ತಾ ಇದ್ದಾರೆ, ದೇವರ ಕಡೆಗೆ ಪುನರ್ಸ್ಥಾಪಿಸಲ್ಪಡುತ್ತಾ ಇದ್ದಾರೆ. ಆ ಕಾರಣದಿಂದ ಇವರಿಗೋಸ್ಕರ ಒಂದು ಅಗಲವಾದಂತ ಹೆದ್ದಾರಿಯನ್ನು ಸಿದ್ಧ ಮಾಡಬೇಕು. In the desert, the prophet Isaiah see only a voice, not the messenger. ನಾವು ನೋಡುತ್ತೇವೆ ಈ ಒಂದು ಮರುಭೂಮಿಯಲ್ಲಿ ಆತನು ಕಾಣುವುದು ಕೇಳಿಸಿಕೊಳ್ಳುವುದು ಶಬ್ದವೇ, ಆದರೆ ದೂತನನ್ನು ನೋಡಲಿಲ್ಲ. Why? ಏಕೆ? The motto of the messenger John the Baptist is, he should increase, I should decrease. ಈ ಸ್ನಾನಿಕನಾದ ಯೋಹಾನನ ಜೀವಿತದ ಉದ್ದೇಶ ಇದಾಗಿತ್ತು. ಆತನು ನನ್ನಲ್ಲಿ ಹೆಚ್ಚಿಸಬೇಕು, ನಾನು ಕಡಿಮೆ ಆಗಬೇಕು. His focus is on the message of God, not on his style. ಆತನ ಗಮನವು ದೇವರ ಸಂದೇಶದ ಮೇಲಿದೆ, ಈ ಸಂದೇಶವನ್ನು ಹೇಳುವಂತ ರೀತಿಯ ಮೇಲಿಲ್ಲ. He don't want people to get distracted by his appearance, but he want people to hear the voice of God and get transformed inside, outside transformation. ಜನರು ಈತನನ್ನು ನೋಡುವಾಗ ಅವರ ಮನಸ್ಸಿನಲ್ಲಿ ಬೇರೆ ಆಲೋಚನೆ ಬರದೆ ಜನರ ಜೀವಿತದಲ್ಲಿ ಮಾನಸಾಂತರವನ್ನು ಹುಟ್ಟಿಸುವುದೇ ಈತನ ಉದ್ದೇಶವಾಗಿದೆ. So the message is all about changing your mind after thinking about your life, and then changing the direction of life, and then enter into the promises, the purpose of God in your life. ಇಲ್ಲಿ ಇರುವಂತ ಸಂದೇಶ ಇಷ್ಟೇ, ದೇವರ ಆಲೋಚನೆಗಳನ್ನು ಅರ್ಥೈಸಿಕೊಂಡು ನೀವು ಆತನ ಸ್ವರವನ್ನು ಕೇಳಿ ನಿಮ್ಮ ನಡತೆಗಳನ್ನು ಬದಲಾಯಿಸಿ ದೇವರ ನಿರ್ದೇಶನಗಳಲ್ಲಿ ನೀವು ಪಾಲ್ಗೊಳ್ಳುವರಾಗಿರಬೇಕು. And all those who are repented, they should enter into the baptism, into a changed life. That is verse 4 to 6. 4ನೇ ವಾಕ್ಯದಿಂದ 6ನೇ ವಾಕ್ಯ, ಯಾರ್ಯಾರು ಮಾನಸಾಂತರ ಹೊಂದಿದ್ದಾರೋ ಇವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಒಂದು ಬದಲಾವಣೆಯ ಜೀವಿತದ ಸಂಕೇತವನ್ನು ತೋರಿಸಬೇಕು. When you read the last book Malachi of the Old Testament, there the promise is there, one man like Elijah will come, he will change the hearts of fathers to children, and children will look up to their father. ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕವಾದಂತ ಮಲಾಕಿ ಪುಸ್ತಕದಲ್ಲಿ ದೇವರು ಒಂದು ಮಾತನ್ನು ಹೇಳಿದ್ದಾನೆ. ಅದೇನೆಂದ್ರೆ, ಎಲಿಯನ ಹಾಗೆ ಒಬ್ಬ ವ್ಯಕ್ತಿಯು ಬರಲಿಕ್ಕಿದ್ದಾನೆ, ಈತನು ಮಾಡುವಂತ ಸೇವೆಯ ಮುಖಾಂತರ ತಂದೆಗಳ ಹೃದಯವು ಮಕ್ಕಳ ಕಡೆಗೆ ಮಾರ್ಪಾಟಾಗಿ ಮಕ್ಕಳು ತಂದೆಗಳ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬ ವಾಗ್ದಾನವನ್ನು ಕೊಡುತ್ತಿದ್ದಾನೆ. And that promise of that man of Elijah coming before the first coming of the Lord, that is confirmed by Jesus in Matthew's Gospel chapter 11 to 14 and chapter 17 10 to 13. He says the coming Elijah, that man is already come, that is John the Baptist. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯದಿಂದ 14ನೇ ವಾಕ್ಯ ಮತ್ತು 17ನೇ ಅಧ್ಯಾಯ 10ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ, ಬರುವಂತ ಎಲಿಯನ್ ಯಾರಂದ್ರೆ ಸ್ನಾನಿಕನಾದ ಯೋಹಾನನಾಗಿದ್ದಾನೆಂಬುದಾಗಿ. When you turn to 2 Kings chapter 1, 2 ಅರಸುಗಳ ಪುಸ್ತಕ 1ನೇ ಅಧ್ಯಾಯ, you will see there one son Ahaziah, that's the son of wicked king Ahab and the most wicked lady Jezebel. ನಾವು ನೋಡುತ್ತೇವೆ ಅಲ್ಲಿ ಅಹಾಜಾಯ ಎಂಬ ಒಬ್ಬ ವ್ಯಕ್ತಿಯನ್ನು ಕಾಣುತ್ತೇವೆ. ಈತನ ಪೋಷಕರು ಆಹಾಬ್ ಮತ್ತು ಯೆಜೆಬೆಲ್, ಇವರಿಬ್ಬರು ಬಹಳ ದುಷ್ಟರಾದಂತ ಜನರಾಗಿದ್ದರು. He is a carbon copy of his parents. ಆತನು ತನ್ನ ತಂದೆ ತಾಯಿಗಳ ಹಾಗೆ ದುಷ್ಟನಾದ ಹುಡುಗನಾಗಿದ್ದನು. When he came to power, oppression all is started, God is turning things, and one day while he was in his balcony, he slipped, he fell, and that he had the fatal fall. ನಾವು ನೋಡುತ್ತೇವೆ ಒಂದು ದಿನ ಆತನು ತನ್ನ ದುಷ್ಟತ್ವದಲ್ಲಿ ಮೆರೆಯುವಂತ ಸಮಯದಲ್ಲಿ ಆತನ ಮಾಳಿಗೆ ಮೇಲೆ ನಿಂತಹ ವೇಳೆಯಲ್ಲಿ ಕಾಲ್ಜಾರಿ ಆತನು ಬೀಳುತ್ತಾನೆ. ಇದು ಆತನಿಗೆ ದುರಾವಸ್ಥೆಯನ್ನು ಉಂಟು ಮಾಡುತ್ತದೆ. While he was in the deathbed, ಆತನು ಆ ಮರಣದ ಹಾಸಿಗೆಯಲ್ಲಿ ನೆರಳಾಡುತ್ತಿರುವಾಗ
God will heal him. ದೇವರು ಆತನನ್ನು ಗುಣಪಡಿಸುತ್ತಾನೋ ಎಂಬ ಪ್ರಶ್ನೆ ಈತನ ಮನಸ್ಸಿಗೆ ಬರುತ್ತದೆ. Like his parents, he don't trust the God of Israel. ಆತನ ತಂದೆ ತಾಯಿಗಳ ಹಾಗೆ ಇಸ್ರಾಯೇಲ್ ದೇವರಲ್ಲಿ ಈತನಿಗೆ ನಂಬಿಕೆ ಇಲ್ಲ. Those days, people from other nations, like Naaman, is coming for healing to Israel, to the prophets like Elijah and Elisha. ನಾವು ನೋಡುತ್ತೇವೆ ಆ ದಿನಗಳಲ್ಲಿ ನಾಮಾನ್ ಯಾವ ರೀತಿಯಾಗಿ ಆತನು ಎಲೀಷನ ಬಳಿಗೆ ಸ್ವಸ್ಥತೆಗಾಗಿ ಬರುತ್ತಾ ಇದ್ದನೋ ಹಾಗೆ ಈಗ ಜನರು ಬರುತ್ತಿದ್ದಾರೆ. Ahaziah heard there is a God who is specialist in healing in Philistine territory called Ekron. ಇಕ್ರೋನ್ ಎಂಬ ಪ್ರದೇಶದಲ್ಲಿ ಗುಣಪಡಿಸುವಂತ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾನೆಂಬುದಾಗಿ ಅಮಾಹಜಿಯನಿಗೆ ಗೊತ್ತಾಯಿತು. And that God is called Beelzebub. ಆತನ ಹೆಸರು ಬೆಲ್ಜಾಬೂಬ್ ಆಗಿತ್ತು. That's a name the Jewish people gave to Jesus ಈ later. ಒಂದು ಹೆಸರಿನಿಂದ ಯಹೂದ್ಯರು ಯೇಸು ಸ್ವಾಮಿಯನ್ನು ಕರೆಯುತ್ತಿದ್ದರು. So Ahaziah is sending messengers to the Ekron's temple to find out whether this healing God of Philistines will heal him from his deathbed. ಫಿಲಿಸ್ಟಿಯರನ್ನು ಗುಣಪಡಿಸುವಂತ ಅವರ ದೇವರಾದ ಆ ದೇವತೆಯು ಈ ಎಕ್ರೋನ್ ಆಲಯದಲ್ಲಿರುವ ದೇವತೆಯು ಈತನನ್ನು ಗುಣಪಡಿಸುತ್ತಾಳೋ ಎಂಬುದಾಗಿ ಕೇಳಿಸಿಕೊಳ್ಳುವುದಕ್ಕಾಗಿ ಜನರನ್ನು ಕಳಿಸುತ್ತಾನೆ. But look the timing of God. ಆದ್ರೆ ದೇವರ ಸಮಯವನ್ನು ನೀವು An ನೋಡಿರಿ. angel of God asked Elijah to keep running. ಆಗ ದೇವದೂತನೊಬ್ಬನು ಎಲಿಯನಿಗೆ ಹೇಗೆ ಹೇಳುತ್ತಾನೆ, ನೀನು ಓಡಲು ಆರಂಭಿಸು, Run and disrupt these people. ನೀನು ಈ ಜನರನ್ನು ಹೋಗಿ ತಡೆಯಬೇಕು, And tell them, ಅವರಿಗೆ ಹೇಳಬೇಕಾದಂತ is ಮಾತು. there no God in Israel that you're running to Philistine gods? ಇಸ್ರಾಯೇಲ್ ದೇಶದಲ್ಲಿ ದೇವರಿಲ್ಲ ಅಂತ ನೀವು ಫಿಲಿಸ್ಟರ ಬಳಿಗೆ ಓಡುತ್ತಿದ್ದೀರಾ? Why don't you search your creator? ನಿಮ್ಮ ಸೃಷ್ಟಿಕರ್ತನನ್ನು ಯಾಕೆ ನೀವು ಹುಡುಕಬಾರದು? And he tells, surely king will never get out of his sick bed, he will die certainly. ಆಗ ಎಲಿಯನು ಹೇಳುವಂತ ಮಾತೇನೆಂದರೆ, ನಿರ್ದಿಷ್ಟವಾಗಿ ನಿಶ್ಚಯವಾಗಿಯೂ ಈ ಅರಸನು ಹಾಸಿಗೆಯಿಂದ ಮೇಲೆ ಏಳುವುದಿಲ್ಲ, ಆತನು ಸತ್ತು ಹೋಗುತ್ತಾನೆಂಬುದಾಗಿ. The messengers comes fast inside the palace. ಆಗ ದೂತರು ಆ ಒಂದು ಅರಮನೆಯೊಳಗೆ ಬರುವಷ್ಟರೊಳಗೆ And they communicated the message of the prophet to Ahaziah. ನಾವು ನೋಡುತ್ತೇವೆ ಆ ಪ್ರವಾದಿಯ ಮಾತನ್ನು ಅಹಜಿಯನಿಗೆ ಅವರು ಹೇಳುವಾಗ So many things happened. ಅನೇಕ ವಿಷಯಗಳು ನಡೆದವು. Ahaziah asked, describe me the appearance of that fellow. ನಾವು ನೋಡ್ತೇವೆ ಅಹಸಾಯನು ಈ ವ್ಯಕ್ತಿ ಹೇಗೆ ಕಾಣಿಸುತ್ತಾನೆಂಬುದಾಗಿ ಕೇಳುತ್ತಾ ಇದ್ದಾನೆ. Then they said he clothed himself with a hair dress and he has a belt in his waist. ಆತನು ಒಂದು ಚರ್ಮದ ಬಟ್ಟೆಯನ್ನು ಧರಿಸಿಕೊಂಡು ಸೊಂಟಕ್ಕೆ ಒಂದು ನಡುಪಟ್ಟಿಯನ್ನು ಕಟ್ಟಿಕೊಂಡಿದ್ದಾನೆ. Oh, that is Elijah. ಆತನೇ ಎಲಿಯನು ಎಂಬುದಾಗಿ ಅಮಾಚಾಯನು ಹೇಳುತ್ತಾನೆ. And same dramatic appearance is coming in the New Testament, prophet John the Baptist. ನಾವು ನೋಡುತ್ತೇವೆ ಹಾಗೆ ಕಾಣಿಸಿಕೊಳ್ಳುವಂತ ಒಬ್ಬ ಪ್ರವಾದಿ ಹೊಸ ಒಡಂಬಡಿಕೆಯಲ್ಲಿ ಸಹ ಬರುತ್ತಾ ಇದ್ದಾನೆ. Elijah was known for victory after victory, miracle after miracle. ಇಲ್ಲಿ ಎಲಿಯನ ಜೀವಿತವನ್ನು ನೋಡುವುದಾಗಿದ್ದರೆ ಜಯದ ನಂತರ ಜಯವು ಅನೇಕ ವಿಶೇಷವಾದ ಸಂಗತಿಗಳನ್ನು ನಾವು ನೋಡುತ್ತೇವೆ. In Old Testament, the God Yahweh who brought Israel out of Egypt had victory after victory. Same God became vulnerable in New Testament. ನಾವು ನೋಡುತ್ತೇವೆ ಯಾಹ್ವೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜಯಗಳನ್ನು ಕೊಟ್ಟಾತನು ಮನುಷ್ಯಾವತಾರವನ್ನು ಧರಿಸಿಕೊಂಡು ಆತನು ದೀನನಾಗಿ ಹೊಸ ಒಡಂಬಡಿಕೆಯಲ್ಲಿ ಬಂದನು. Elijah of New Testament, John chapter 10:41 and 42 says, John the Baptist had performed no miracles, but all what he said about Jesus was truth, and many believed in Jesus because of his testimony. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 41-42 ಹೀಗೆ ಹೇಳುತ್ತದೆ, ಸ್ನಾನಿಕನಾದ ಯೋಹಾನನು ಒಂದು ಅದ್ಭುತವನ್ನು ಮಾಡಲಿಲ್ಲ, ಆದರೆ ಆತನು ಯೇಸು ಕ್ರಿಸ್ತನ ಬಗ್ಗೆ ಹೇಳಿರುವಂತ ಎಲ್ಲಾ ಮಾತುಗಳು ನೆರವೇರಿದ ಕಾರಣದಿಂದ ಈತನು ಶ್ರೇಷ್ಠನಾದಂತ ಪ್ರವಾದಿಯಾಗಿದ್ದನು. Zechariah 13:4 reminds us that last days so many people will dress like Elijah and John the Baptist
but they will create only noise, never be voice, because they don't have internal holiness, godliness. ನಾವು ನೋಡ್ತೇವೆ ಜಕರಿಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆ ಪ್ರವಾದಿಗಳು ಮುಂಬರುವಂತ ದಿನಗಳಲ್ಲಿ ಅವರು ವಂಚಿಸುವಂತ ಜನರ ಒರಟು ವಸ್ತ್ರಗಳನ್ನು ಮಾತ್ರವೇ ಹಾಕುತ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲದೆ ಕಾರಣದಿಂದ ದೇವರ ಶಕ್ತಿಯನ್ನು ಹೊಂದದೆ ಹೋಗುತ್ತಾರೆ. Verse 4, John's clothes were made of camel's hair and he had a leather belt around his waist just like Elijah. ಯೋಹಾನನ ಉಡುಪು ಒಂಟೆಯ ಕೂದಲಿಂದ ಮಾಡಲ್ಪಟ್ಟಿತು, ಆತನ ಸೊಂಟಕ್ಕೆ ಒಂದು ಚರ್ಮದ ನಡುಕಟ್ಟು ಕಟ್ಟಿಕೊಂಡಿದ್ದನು. Look at his food was locust and wild honey. ಮಿಡತೆ ಮತ್ತು ಕಾಡು ಜೇನು ಅವನ ಆಹಾರವಾಗಿತ್ತು. Leviticus 11:22, God has allowed locust, grasshopper, cricket, all food for all these people. ನಾವು ನೋಡುತ್ತೇವೆ ಯಾಜಕ ಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಮಿಡತೆಗಳನ್ನು ತಿನ್ನುವಂತ ಅನುಮತಿಯನ್ನು ದೇವರು ಇವರಿಗೆ ಕೊಟ್ಟಿದ್ದನು. Luke 7:24-28, Dr. Luke portrays John the Baptist as a man of conviction, a man of frugal living, a man who is committed to bare essentials and who talks the word of God with conviction and passion. ಲೂಕನ ಸುವಾರ್ತೆ 7ನೇ ಅಧ್ಯಾಯ 29-30ನೇ ವಾಕ್ಯದಲ್ಲಿ ಲೂಕನು ಸ್ನಾನಿಕನಾದ ಯೋಹಾನನ ಬಗ್ಗೆ ಹೇಳುವಾಗ ಈತನೊಬ್ಬ ವಿಶೇಷವಾದಂಥ ಮನುಷ್ಯನಾಗಿದ್ದನು. ಆತನು ಭರವಸೆಯಿಂದ, ಆತನು ಮನವರಿಕೆಯಿಂದ ಬೋಧಿಸುವಾತನಾಗಿದ್ದನು, ಸರಳ ಜೀವಿತವನ್ನು ಜೀವಿಸುವಾತನಾಗಿದ್ದನೆಂಬುದಾಗಿ ಹೇಳುತ್ತಾನೆ. There is no media advertisement. ಯಾವ ಜಾಹೀರಾತು ಈತನಿಗೆ No ಕೊಡಲ್ಪಡಲಿಲ್ಲ. WhatsApp, no Facebook ಆ advertisement. ದಿನಗಳಲ್ಲಿ ವಾಟ್ಸಪ್ ಅಥವಾ ಫೇಸ್ಬುಕ್ಕಿನ ಜಾಹೀರಾತು ಇರಲಿಲ್ಲ. But whole crowd is there in verse 5. 5ನೇ ವಾಕ್ಯದಲ್ಲಿ ನೋಡುವುದಾಗಿದ್ದರೆ ಗುಂಪು, ಜನರ ಗುಂಪು People ಸೇರ್ಪಡೆಯಾಗಿದೆ. went out to John the Baptist from the city Jerusalem, from all the developed area Judea and all villages, all the region of Jordan is come. All crowd is gathered. 5ನೇ ವಾಕ್ಯದಲ್ಲಿ ಯೆರೂಸಲೇಮಿನಿಂದಲೂ ಯೂದಾಯ ಎಲ್ಲಾ ಪ್ರಾಂತಗಳಿಂದಲೂ ಯೋರ್ದಾನ್ ನದಿ ಸುತ್ತಲಿರುವ ಪ್ರದೇಶದಿಂದಲೂ ಎಲ್ಲಾ ಜನರು ಆತನ ಬಳಿಗೆ ಬರುತ್ತಿದ್ದರು. Today we make gather crowd and we create a lot of noise. People are not transformed because none of these fellows are having the voice of the Lord. ಈ ದಿನಗಳಲ್ಲಿ ನಾವು ಜಾಹೀರಾತುಗಳ ಮುಖಾಂತರ ಜನರನ್ನು ಗುಂಪಾಗಿ ಸೇರಿಸಿಕೊಂಡು ಪ್ರಸಂಗ ಮಾಡಬಹುದು, ಆದರೆ ಜನರ ಜೀವಿತವು ಬದಲಾಗುತ್ತಿಲ್ಲ. ಯಾಕಂದರೆ ಈ ಪ್ರಸಂಗ ಮಾಡುವಂತವರ ಜೀವಿತದಲ್ಲಿ ಪವಿತ್ರತೆಯ ಕೊರತೆ ಇದೆ. Chapter 4:25, this repeats in Jesus' life. Large crowds followed Jesus. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೊಡ್ಡ ಜನರ ಗುಂಪುಗಳು ಯೇಸುವನ್ನು ಹಿಂಬಾಲಿಸುತ್ತಿದ್ದವು. John the Baptist was not writing down all the people who baptized in his life. ಯಾರ್ಯಾರಿಗೆ ಈತನು ದೀಕ್ಷಾ ಸ್ನಾನ ಮಾಡಿಸಿದನೆಂಬುದಾಗಿ ಪಟ್ಟಿ ಬರೆಯಲಿಲ್ಲ. His emphasis is repentance, not baptism. ಆತನ ಮುಖ್ಯ ಉದ್ದೇಶ ಮಾನಸಾಂತರ, ದೀಕ್ಷಾ ಸ್ನಾನವಲ್ಲ. But he was known for his baptism. ಆದ್ರೆ ಆತನು ತನ್ನ ಆ ಒಂದು ದೀಕ್ಷಾ ಸ್ನಾನಗಳಿಗೋಸ್ಕರ ತಿಳಿಯಲ್ಪಟ್ಟವನು. When the people came out of Egypt and they came and saw the Jordan, they realized this is gateway to the promised land. ನಾವು ನೋಡುತ್ತೇವೆ, ಈ ಜನರೆಲ್ಲರೂ ಯೋರ್ದಾನ್ ಹೊಳೆಗೆ ಬಂದಾಗ ಅವರಿಗೆ ಗೊತ್ತಾಯಿತು, ವಾಗ್ದಾನ ದೇಶಕ್ಕೆ ಪ್ರವೇಶಿಸುವಂತ ದ್ವಾರವೇ ಇದಾಗಿದೆ. Now after exile, people are coming back. When they see again Jordan, they understand this is a gateway to the promised land. ಸೆರೆ ಆಳುಗಳಾಗಿ ಅವರು ಈಗ ಹೊರಗೆ ಬಂದಿರುವಂತ ಸಮಯದಲ್ಲಿ ಯೋರ್ದಾನ್ ಹೊಳೆ ಕಡೆಗೆ ಬರುವಾಗ ಅವರಿಗೆ ಗೊತ್ತಾಗುತ್ತಿರುವಂತ ಒಂದು ವಿಷಯವೇನೆಂದರೆ ಇದು ವಾಗ್ದಾನ ದೇಶಕ್ಕೆ ಪ್ರವೇಶ ದ್ವಾರವಾಗಿದೆ. After talking about repentance, John moves to Jordan River, and that is a sign for God's people. The kingdom of God's gateway is open for everybody who repent. ಮಾನಸಾಂತರ ಹೊಂದಿದ ನಂತರ ಸ್ನಾನಿಕನಾದ ಯೋಹಾನನು ಈಗ ಯೋರ್ದಾನ್ ಹೊಳೆ ಕಡೆಗೆ ನಡೆಯುತ್ತಾ ಇದ್ದಾನೆ. ಇದೇ ದೇವರ ಜನರಿಗೆ ಒಂದು ಸಂಕೇತವಾಗಿದೆ. ಮಾನಸಾಂತರ ಹೊಂದಿದ
ನಂತರ ಮಾತ್ರವೇ ಅವರಿಗೆ ವಾಗ್ದಾನ ದೇಶದಲ್ಲಿ ಪ್ರವೇಶವುಂಟು. Jesus is talking. ಯೇಸು ಸ್ವಾಮಿ ಈಗ ಮಾತನಾಡುತ್ತಿದ್ದಾನೆ. When you turn to Luke chapter 7, ಲೂಕನ ಸುವಾರ್ತೆ 7ನೇ ಅಧ್ಯಾಯ verse 29 and 30 says, all the people, even the tax collectors, when they heard Jesus' words, acknowledged that God's way was right because they had been baptized by John. But the Pharisees and experts in the law rejected God's purpose for themselves because they had not been baptized by John. 29-30. ಯೋಹಾನನಿಂದ ಉಪದೇಶ ಕೇಳಿದ ಎಲ್ಲಾ ಜನರು ಸುಂಕದವರು ಯೇಸುವಿನ ಮಾತುಗಳನ್ನು ಕೇಳಿದಾಗ ದೇವರ ಮಾರ್ಗವು ಸರಿಯಾಗಿದೆ ಎಂದು ಒಪ್ಪಿಕೊಂಡರು, ಏಕೆಂದರೆ ಅವರು ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾಗಿದ್ದರು. ಆದರೆ ಫರಿಸಾಯರು ಧರ್ಮಶಾಸ್ತ್ರದ ಪಂಡಿತರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಿಂದ ತಮ್ಮ ವಿಷಯದಲ್ಲಿರುವ ದೇವರ ಸಂಕಲ್ಪವನ್ನು ತಿರಸ್ಕಾರ ಮಾಡಿದರು. These Pharisees, the scholars, they worship the scripture, they missed the God of the Bible, and they look down on others. Their knowledge puffed them up and look down on the despised people. ನಾವು ನೋಡುತ್ತೇವೆ ಈ ಫರಿಸಾಯರು ಧರ್ಮಶಾಸ್ತ್ರದ ಪಂಡಿತರೆಲ್ಲರೂ ಅವರಲ್ಲಿ ಜ್ಞಾನವಿದೆ ಎಂಬ ಒಂದೇ ಒಂದು ಕಾರಣದಿಂದ ಪ್ರತಿಯೊಬ್ಬರನ್ನು ಅವರು ತಿರಸ್ಕರಿಸಿ ಕೀಳ್ಕಣ್ಣುಗಳಿಂದ ನೋಡುತ್ತಿದ್ದರು. Religious people are rigid, they are puffed up people, look down on all others. But here, when Jesus is talking, this despised people, this broken people, this sinners, they were glad because they felt the need of repentance and they took water baptism from John. ಧಾರ್ಮಿಕ ಜನರು ಗರ್ವಿಷ್ಠರಾಗಿ ಯೇಸು ಕ್ರಿಸ್ತನ ಸಂಕಲ್ಪವನ್ನು ಸ್ವೀಕರಿಸದೆ ಅವರು ಹೊರಟು ಹೋದರು. ಆದರೆ ಸುಂಕದವರಾಗಲಿ ಅಥವಾ ಪಾಪ ಭರಿತರಾದಂಥ ಜನರು ಅವರು ತಮ್ಮನ್ನೇ ತಗ್ಗಿಸಿಕೊಂಡು ಮಾನಸಾಂತರ ಪಟ್ಟು ಯೇಸು ಕ್ರಿಸ್ತನು ಕೊಡುವಂತ ರಕ್ಷಣೆಯನ್ನು ಸ್ವೀಕರಿಸಿದರು. Those days, Jewish people give baptism only for non-Jewish people. ಆ ದಿನಗಳಲ್ಲಿ ಯಹೂದ್ಯರು ಅನ್ಯ ಜನರಿಗೆ ಮಾತ್ರ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದರು. When John the Baptist was baptizing, this religious people thought this all is for this lower level broken hopeless people, not for us. We know scripture, we are people of scripture. This is not for us. ಸ್ನಾನಿಕನಾದ ಯೋಹಾನನು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನ ಕೊಡುತ್ತಿರುವಂತ ಸಮಯದಲ್ಲಿ ಈ ಫರಿಸಾಯರು ಮತ್ತು ಧಾರ್ಮಿಕ ಶಾಸ್ತ್ರಿಗಳು ಪಂಡಿತರು ಅವರು ಹೇಳಿದ್ದೇನೆಂದರೆ ಈ ಒಂದು ದೀಕ್ಷಾ ಸ್ನಾನ ನಮಗೆ ಬೇಕಾಗಿಲ್ಲ, ಈ ದೀಕ್ಷಾ ಸ್ನಾನವು ತಳ್ಳಲ್ಪಟ್ಟಂತ ಪಾಪಿಗಳಾದ ಈ ಜನರಿಗೆ ಮಾತ್ರ. So John talked about repentance. He started giving baptism, but his emphasis is always repentance. That's what verse 7 to 10 proves to us. ನಾವು ನೋಡುತ್ತೇವೆ ಸ್ನಾನಿಕನಾದ ಯೋಹಾನನು ಮಾನಸಾಂತರದ ಬಗ್ಗೆ ಮಾತನಾಡಿ ಜನರಿಗೆ ದೀಕ್ಷಾ ಸ್ನಾನ ಮಾಡಿಸುವಂತ ಸಮಯದಲ್ಲಿ ಆತನ ಮುಖ್ಯವಾದಂತ ಆ ಒಂದು ಪ್ರಸ್ತಾಪವು ಅದು ಮಾನಸಾಂತರವಾಗಿತ್ತು, ದೀಕ್ಷಾ ಸ್ನಾನವಲ್ಲ. But when he saw many of the Pharisees Sadducees coming to where he was baptized, he said to them, "You brood of vipers, who warned you to flee from the coming wrath?" ಆದರೆ ಫರಿಸಾಯರು ಹಾಗೂ ಸದ್ದುಕಾಯರಲ್ಲಿ ಅನೇಕರು ದೀಕ್ಷಾ ಸ್ನಾನಕ್ಕಾಗಿ ಬರುವುದನ್ನು ಕಂಡು ಯೋಹಾನನು ಅವರಿಗೆ, ಎಲೆ ಸರ್ಪ ಸಂತತಿಯವರೇ, ಮುಂದೆ ಬರುವ ಕೋಪಾಗ್ನೆಯನ್ನು ತಪ್ಪಿಸಿಕೊಳ್ಳಲು ನಿಮ್ಮನ್ನು ಎಚ್ಚರಿಸುವವರು ಯಾರು ಅಂತ ಹೇಳಿದನು. Some Pharisees and some Sadducees, they thought anyhow this revival preacher has come, let us associate with this charismatic preacher, and they came for water baptism. ನಾವು ನೋಡ್ತೇವೆ ಕೆಲವರು ಫರಿಸಾಯರು ಹಾಗೂ ಸದ್ದುಕಾಯರಲ್ಲಿ ಅನೇಕರು ದೀಕ್ಷಾ ಸ್ನಾನಕ್ಕಾಗಿ ಅಲ್ಲಿಗೆ ಬರುತ್ತಾರೆ. ಯಾಕಂದ್ರೆ ಈ ಒಬ್ಬ ಪ್ರವಾದಿಯು ಬಲವಾಗಿ ಉಜ್ಜೀವನದ ಪ್ರಸಂಗಗಳನ್ನು ಮಾಡುತ್ತಿದ್ದಾನೆ, ಈ ಕಾರಣದಿಂದ ಈ ಕೂಟದಲ್ಲಿ ನಾವು ಸಹ ಸೇರ್ಪಡೆ ಆಗೋಣ ಅಂತ ಹೇಳಿ ಅವರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲು ಬಂದರು. Matthew 21:28-32, Jesus reminds this Pharisees, this Sadducees, they took baptism, some of them, but they still following the rituals, and inside the temple which is cursed by God,
their life is not transformed. ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 28ರಿಂದ 32ನೇ ವಾಕ್ಯದವರೆಗೆ ಯೇಸು ಸ್ವಾಮಿ ಫರಿಸಾಯರು ಸದ್ದುಕಾಯರ ಬಗ್ಗೆ ಹೇಳುವಂತ ವಿಷಯವೇನೆಂದರೆ, ಇವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದರೂ ಸಹ ದೇವರ ಕೋಪಾಗ್ನಿಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇವರಿಗೆ ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಇವರು ಆಲಯಕ್ಕೆ ಆರಾಧನೆಗೆ ಬರುತ್ತಿಲ್ಲ, ಆಚರಣೆಗೆ ಮಾಡುವಂತ ಪದ್ಧತಿಗಳಿಗೆ ಮಾತ್ರ ಬರುತ್ತಿದ್ದಾರೆ. And Jesus used the parable of the father who had two sons. ಆ ಸಮಯದಲ್ಲಿ ಯೇಸು ಸ್ವಾಮಿ ಒಬ್ಬ ತಂದೆಯ ಸಾಮ್ಯವನ್ನು ಹೇಳುತ್ತಾನೆ. ಈತನಿಗೆ 2 ಮಕ್ಕಳಿದ್ದರು. Father assigned the first one with work. He said, I want, but later he repented and did the will of the father. ಮೊದಲೇ ಮಗನು ಹೇಳುತ್ತಾನೆ, ನಾನು ಕೆಲಸವನ್ನು ಮಾಡುವುದಿಲ್ಲ ಎಂಬುದಾಗಿ. ಆದರೆ ಆತನು ಮಾನಸಾಂತರ ಪಟ್ಟು ತಂದೆಯ ಮಾತಿಗೆ ವಿಧೇಯನಾಗುತ್ತಾನೆ. Second fellow said, I will, but he never fulfilled the will of God. 2ನೇ ಮಗನಾದರೂ ಕೆಲಸ ಮಾಡುತ್ತೇನೆಂಬುದಾಗಿ ಹೇಳಿದರೂ ಸಹ ದೇವರ ಚಿತ್ತವನ್ನು ನೆರವೇರಿಸಲಿಲ್ಲ. Even today there are many people who took immersion baptism, stay in their old lifestyle without any inside outside transformation, just to escape the fire of the Lord. ನಾವು ನೋಡ್ತೇವೆ ಈ ದಿನಗಳಲ್ಲಿ ಸಹ ಕೆಲವು ಜನರು ನೀರಿನ ದೀಕ್ಷಾ ಸ್ನಾನ ಮಾಡಿಸಿಕೊಂಡರೂ ಸಹ ಅವರ ಜೀವಿತದಲ್ಲಿ ಬದಲಾವಣೆಗಳಿಲ್ಲ, ಹಳೆಯ ಕೆಟ್ಟ ನಡತೆಗಳಲ್ಲಿ ಅವರು ಮುಂದುವರಿಯುತ್ತಿದ್ದಾರೆ. To such people John the Baptist says, verse 8, produce fruit in keeping with repentance. ಇಂಥ ಜನರಿಗೆ 8ನೇ ವಾಕ್ಯದಲ್ಲಿ ಸ್ನಾನಿಕನಾದ ಯೋಹಾನನು ಹೀಗೆ ಹೇಳುತ್ತಾನೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ತಕ್ಕ ಫಲವನ್ನು ಕೊಡಿರಿ. God wants fruitfulness, not just rituals of religion. ದೇವರು ನಿಮ್ಮಿಂದ ಫಲವನ್ನು ಬಯಸುವಾತನಾಗಿದ್ದಾನೆ, ಧಾರ್ಮಿಕ ಆಚರಣೆಗಳನ್ನು ಮಾತ್ರವಲ್ಲ. You can have the form of godliness, but if you don't have the internal holiness, without purity, nobody will see the Lord. ಒಂದು ವೇಳೆ ನಿಮ್ಮಲ್ಲಿ ಅಂತರಂಗ ಶುದ್ಧತೆ ಇಲ್ಲದೆ ಅಶುದ್ಧರಾಗಿ ಪಾಪದಲ್ಲಿ ಬದುಕುವುದಾಗಿದ್ದರೆ ಕರ್ತನ ದರ್ಶನವು ನಿಮಗೆ ಉಂಟಾಗುವುದಿಲ್ಲ. And then John says, ಆನಂತರ ಯೋಹಾನನು ಹೇಳುವಂತ ಮಾತು, no special privileges, no claim that you are from such and such family can enter the kingdom of God. ನೀವು ಇಂತಿಂತ ಕುಟುಂಬದಲ್ಲಿ ಜನಿಸಿದ್ದೀರಿ ಎಂಬುದಾಗಿ ವಿಶೇಷವಾದ ಸವಲತ್ತುಗಳನ್ನು ನಿಮಗೆ ಹೊಂದಲು You can be ಸಾಧ್ಯವಿಲ್ಲ. pastor's son or bishop's son, that does not make any difference for God unless and until you repent. ಸಭಾಪಾಲಕರ ಮಗನು ಮಗಳಾಗಿದ್ದೀರಿ ಎಂಬುದಾಗಿ ನಿಮಗೆ ಯಾವುದೇ ಸವಲತ್ತು ಸಿಗುವುದಿಲ್ಲ. Verse 9, and do not think you can say to yourselves, we have Abraham as our father. I tell you that out of these stones God can raise up children for Abraham. ಅಬ್ರಹಾಮನು ನಮಗೆ ತಂದೆ ಎಂದು ನಿಮ್ಮೊಳಗೆ ಅಂದುಕೊಳ್ಳಬೇಡಿರಿ, ಈ ಕಲ್ಲುಗಳಿಂದಲೂ ದೇವರು ಅಬ್ರಹಾಮನಿಗೆ ಮಕ್ಕಳನ್ನು ಸೃಷ್ಟಿ ಮಾಡಬಲ್ಲನು ಎಂದು ನಿಮಗೆ ಹೇಳುತ್ತೇನೆ. John the Baptist is talking in Aramaic and saying, from this Benaiah, that is stones, God can raise up Abaniah, children. ನಾವು ಈಗ ಸ್ನಾನಿಕನಾದ ಯೋಹಾನನು ಅರಾಮಿಯ ಭಾಷೆಯಲ್ಲಿ ಮಾತನಾಡಿ ಹೀಗೆ ಹೇಳುತ್ತಾ ಇದ್ದಾನೆ, ಈ ಬೆನನಾಯ ಅಂದರೆ ಈ ಕಲ್ಲುಗಳಿಂದ ದೇವರು ಅಬನಾಯ ಅಂದರೆ ಮಕ್ಕಳನ್ನು ಹುಟ್ಟಿಸುವುದಕ್ಕೆ ಶಕ್ತನಾಗಿದ್ದಾನೆ. God created everything from nothing, can discard all your fellows and create something very new. So don't claim your privileges, humble yourself, repent. God rejoices in a heart which is broken, a heart who humbles himself. You're still sitting over the horse. You'll be stripped down from your position. You'll be flat in the presence of the Lord. ನೀವು ಗರ್ವಿಷ್ಠರಾಗಿ ನಡೆಯುವಂತ ದುರ್ಮಾರ್ಗದಲ್ಲಿ ನಡೆಯಬೇಡಿರಿ, ಯಾಕಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನೂ ದೇವರು ನಶಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮನ್ನು ಆ ಒಂದು ಆಸ್ತಿ ಅಂತಸ್ತದಿಂದ ಕಿತ್ತಾಕಿ ಈ ಕಲ್ಲುಗಳಿಂದ ಜನರನ್ನು ಮಕ್ಕಳನ್ನು ಹುಟ್ಟಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. Verse 10 highlights the emergency, the urgency of repentance. ನಾವು ನೋಡ್ತೇವೆ 10ನೇ ವಾಕ್ಯದಲ್ಲಿ ಮಾನಸಾಂತರದ ತುರ್ತು ಪರಿಸ್ಥಿತಿಯ ಬಗ್ಗೆ ದೇವರು ಹೇಳುತ್ತಿದ್ದಾನೆ. You have to repent fast because the axe is already at the root of the trees. ಮರಳಿನ ಬೇರಿಗೆ ಈಗಾಗಲೇ ಕೊಡಲೆ ಹಾಕಲ್ಪಟ್ಟಿದೆ, ಆ ಕಾರಣದಿಂದ ನೀವು ಶೀಘ್ರದಲ್ಲಿಯೇ ಮಾನಸಾಂತರ ಪಡಬೇಕು. Enough time God gave, enough warning God gave you. But in spite of all that, you took God for granted
And now at the root, the access there, if you are not careful, you will be totally lost. ದೇವರು ಬೇಕಾದಷ್ಟು ಸಮಯವನ್ನು ಕಾಲಾವಧಿಯನ್ನು ಕೊಟ್ಟಾಯಿತು. ಒಂದು ವೇಳೆ ನೀವೀಗ ಮಾನಸಾಂತರವನ್ನು ಪಡೆಯದಿದ್ದರೆ ಈಗಾಗಲೇ ಮರದ ಬೇರಿಗೆ ಕೊಡಲಿಯು ಹಾಕಲ್ಪಟ್ಟಿದೆ, ನೀವು ನಾಶವಾಗಿ ಹೋಗುತ್ತೀರಿ. No sprouts from the stump also. ನಾವು ನೋಡುತ್ತೇವೆ ಆ ಒಂದು ಮರದಿಂದ ಯಾವ ಬೇರು ಚಿಗುರುವುದಿಲ್ಲ. Some roots will be cut down and you will be thrown into the fire. ನಾವು ನೋಡುತ್ತೇವೆ ಬೇರುಗಳ ಸಮೇತವಾಗಿ ನೀವು ಕಿತ್ತು ಹಾಕಲ್ಪಟ್ಟು ಬೆಂಕಿಯಲ್ಲಿ ಸುಡಲ್ಪಡುತ್ತೀರಿ. No hope or revival at all. ಇನ್ನು ಮುಂದೆ ಉಜ್ಜೀವನಕ್ಕೆ ಆಸ್ಪದವೇ ಇಲ್ಲ. Unless you turn to God. ನೀವು ಕರ್ತನ ಕಡೆಗೆ Unless ತಿರುಗಿಕೊಳ್ಳದಿದ್ದರೆ, you turn from your sinful lifestyle. ನಿಮ್ಮ ಪಾಪಭರಿತ ಜೀವಿತದಿಂದ ನೀವು ಬಿಡುಗಡೆ If you ಹೊಂದದಿದ್ದರೆ, are not turning to the lifestyle that pleases God, ದೇವರಿಗೆ ಮೆಚ್ಚುಗೆಯನ್ನು ತರುವಂತ ಜೀವಿತವನ್ನು ನೀವು you and ಜೀವಿಸದಿದ್ದರೆ, me will perish. ನಾವು ನಾಶವಾಗಿ There is no ಹೋಗುತ್ತೇವೆ. hope. ಯಾವುದೇ ನಿರೀಕ್ಷೆಯೇ ಇಲ್ಲ. There should be a proof for your repentance. ನಿಮ್ಮ ಆ ಒಂದು ಮಾನಸಾಂತರಕ್ಕೆ ಖಚಿತಿರಬೇಕು. 1000 times you can dip yourself totally in Jordan River or any river, unless and until you change your life and direction, you will not end up in the presence of God. 1000 ಸಾರೆ ಆ ಯೋರ್ದಾನ್ ಹೊಳೆಯಲ್ಲಿ ಮುಳುಗಿ ಎದ್ದರೂ ಸಹ ನಿಮ್ಮ ಜೀವಿತದ ಸರಿಯಾಗದಿದ್ದರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಿಮಗೆ ಯಾವ ನಿರೀಕ್ಷೆಯೇ ಇಲ್ಲ. Now what about the faithful and fruitful people who long for God? ದೇವರಿಗೋಸ್ಕರ ನಂಬಿಗಸ್ತಿಕೆಯಿಂದ ಕಾಯುವಂತಹ ಜನರ ಜೀವಿತದ And ವಿಷಯವಾಗಿ that is verse 11 and 12. ಅದೇ 11-12 ವಾಕ್ಯ. They will be transformed to be a firebrand for Jesus. ಯೇಸು ಕ್ರಿಸ್ತನಿಗೋಸ್ಕರ ಅಗ್ನಿಯಿಂದ ತುಂಬಲ್ಪಡುವುದಕ್ಕಾಗಿ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. Turn to Acts chapter 19, 1 to 7. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯ. You will see a dozen people there. ನಾವು ನೋಡುತ್ತೇವೆ 12 ಮಂದಿಯಲ್ಲಿದ್ದಾರೆ. All are John the Baptist disciples. ಅವರೆಲ್ಲರೂ ಸ್ನಾನಿಕನಾದ ಯೋಹಾನನ ಶಿಷ್ಯರು. But they are not come to the completed stage of happiness because they don't have Jesus. They repented, they took water baptism from John the Baptist, but not accepted Jesus Christ. They don't have the joy of the Holy Spirit. They don't have the gift of the Holy Spirit in their life. ನಾವು ನೋಡುತ್ತೀವಿ 12 ಮಂದಿ ಸ್ನಾನಿಕನಾದ ಯೋಹಾನನ ಶಿಷ್ಯರಾಗಿದ್ದರು. ಅವರು ಮಾನಸಾಂತರ ಪಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳದೇ ಇರುವ ಕಾರಣದಿಂದ ಪವಿತ್ರಾತ್ಮನ ಆ ಸಂತೋಷ ಶಕ್ತಿಯು ಅವರಿಗಿನ್ನೂ ಕೊಡಲ್ಪಟ್ಟಿಲ್ಲ. John the Baptist knows one thing. ಸ್ನಾನಿಕನಾದ ಯೋಹಾನನಿಗೆ ಒಂದೇ ವಿಷಯ You ಗೊತ್ತಿದೆ. can empty your sinful lifestyle, but it is not filled with the power of the Holy Spirit. You don't have a spirit-filled life. You can go back to your sinful lifestyle again and again. ಒಂದು ವೇಳೆ ನೀವು ಪಾಪದಿಂದ ಹೊರಗೆ ಬಂದು ಯೇಸು ಕ್ರಿಸ್ತನಿಂದ ಪವಿತ್ರಾತ್ಮನಿಂದ ನಿಮ್ಮ ಜೀವಿತವನ್ನು ತುಂಬಿಸಿಕೊಳ್ಳದಿದ್ದರೆ ಪಾಪಕ್ಕೆ ಹಿಂತಿರುಗಿ ಮೇಲಿಂದ ಮೇಲೆ ನೀವು ಹೋಗುತ್ತೀರಿ. That is verse 11. 11ನೇ ವಾಕ್ಯ. I baptize you with water for repentance, but after me will come one who is more powerful than I, whose sandals I am not fit to carry. He'll baptize you with the Holy Spirit and with fire. ನಾನಂತೂ ಮಾನಸಾಂತರಕ್ಕಾಗಿ ನಿಮಗೆ ನೀರಿನಿಂದ ದೀಕ್ಷಾ ಸ್ನಾನ ಕೊಡುತ್ತೇನೆ, ಆದರೆ ನನ್ನ ಬಳಿಗೆ ಬರುವವನು ನನಗಿಂತಲೂ ಶಕ್ತನು. ಆತನ ಪಾದರಕ್ಷೆಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಆತನಾದರೂ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ನಿಮಗೆ ದೀಕ್ಷಾ ಸ್ನಾನ ಕೊಡುವನು. First repentance, then water baptism. ಮೊದಲು ಮಾನಸಾಂತರ, ನಂತರ ನೀರಿನ ದೀಕ್ಷಾ Then the ಸ್ನಾನ, empowerment of the Holy Spirit. ನಂತರ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ. He'll purge you from every sin with the refining fire of the Lord. ಪವಿತ್ರಾತ್ಮನ ಆ ಅಗ್ನಿಯಿಂದ ನಿಮ್ಮನ್ನು ಎಲ್ಲಾ ಪಾಪದಿಂದ ಅದು He'll ಶುದ್ಧೀಕರಿಸುತ್ತದೆ. empower you to overcome the struggles of the world, and you'll be a bold witness by being God confident with the power of the Holy Spirit. ಎಲ್ಲ ಲೋಕದ ಶಕ್ತಿಯ ಮೇಲೆ ಜಯವನ್ನು ಕೊಟ್ಟು ಪವಿತ್ರಾತ್ಮನಿಂದ ಭರಿತರಾಗಿ ದೇವರಿಂದ In other words, ಉಪಯೋಗಿಸಲ್ಪಡುವುದಕ್ಕಾಗುತ್ತದೆ. you'll be a firebrand for Jesus. ಇನ್ನೊಂದು ಮಾತಿನಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ ಅಗ್ನಿಯಿಂದ ನೀವು ಉರಿಯುತ್ತೀರಿ. Why? ಏಕೆ? Verse 12. 12ನೇ ವಾಕ್ಯ. Winnowing fork is in his hand, and he'll clear his threshing floor, gathering his wheat into the barn and burning up the chaff with unquenchable fire. ಆತನ ಕೈಯಲ್ಲಿ ಮೊರವಿದೆ. ಆತನು ತನ್ನ
ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಅದರ ಬೆಂಕಿಯಲ್ಲಿ ಹೊಟ್ಟನ್ನು ಸುಟ್ಟು ಬಿಡುವನು ಎಂದು ಹೇಳಿದನು. This winnowing fork is those days wooden fork which throw the wheat into the air to separate the chaff and the grains. ನಾವು ನೋಡುತ್ತೇವೆ ಆ ದಿನಗಳನ್ನು ಈ ಗೋಧಿಯನ್ನು ಒನೆಯುವುದಕ್ಕಾಗಿ ಮೊರಗಳನ್ನು ಅವರು ಉಪಯೋಗಿಸುತ್ತಿದ್ದರು. ಈ ಮೊರದಿಂದ ಗೋಧಿಯನ್ನು ಹೊಟ್ಟಿನಿಂದ ಅವರು ಬೇರ್ಪಡಿಸುತ್ತಿದ್ದರು. Chaff talks about the husk and the grain is of the same material, but there's a separation because one has the content, other doesn't have the content. ನಾವು ನೋಡುತ್ತೇವೆ ಗೋಧಿ ಹೊಟ್ಟು ಒಂದೇ ಒಂದು ಕಾಳಿಗೆ ಸೇರ್ಪಡೆಯಾಗಿದ್ದು, ಆದರೂ ಸಹ ಒಂದರಲ್ಲಿ ಅಂಶವಿದೆ, ಇನ್ನೊಂದರಲ್ಲಿ ಅಂಶವಿಲ್ಲ. ಆದ್ದರಿಂದ ಬೇರ್ಪಡಿಸಲ್ಪಡುವುದು ಅಗತ್ಯವಾಗಿದೆ. Day of verdict will come from Jesus. ಈ ಒಂದು ನಿರ್ಣಯವು ಯೇಸು ಕ್ರಿಸ್ತನಲ್ಲಿಂದಲೇ ಬರುತ್ತದೆ. Today you choose Jesus, he will fill you, empower you and help you to overcome, to turn away from your sin. ಒಂದು ವೇಳೆ ಯೇಸು ಸ್ವಾಮಿಯ ಸಹಾಯವನ್ನು ನೀವು ಬೇಡಿಕೊಳ್ಳುವುದಾಗಿದ್ದರೆ ಪಾಪದಿಂದ ತಿರುಗಿ ಆತನ ಕಡೆಗೆ ತಿರುಗುವುದಕ್ಕೆ ಸಹಾಯ All the ಮಾಡುತ್ತಾನೆ. forgiven sinners, Jesus said, do not sin anymore. ಯಾರ್ಯಾರು ಪಾಪದಲ್ಲಿದ್ದರೋ ಅಂತವರಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತು, ಇನ್ನು ಮುಂದೆ ಪಾಪ ಮಾಡಬೇಡಿರಿ. Don't continue in sin and think that you are repentant. No. ಒಂದು ಸಾರಿ ಮಾನಸಾಂತರ ಪಟ್ಟೆವು ಎಂಬ ಕಾರಣದಿಂದ ಪಾಪದಲ್ಲಿ ನೀವು ಮುಂದುವರಿಯಬೇಡಿರಿ. The repentant sinners, they will have salvation when Jesus comes again. He will gather his wheat into his barn. ನಾವು ನೋಡುತ್ತೇವೆ ಮಾನಸಾಂತರ ಹೊಂದಿರುವಂತ ಪಾಪಿಗಳು ಯೇಸು ಕ್ರಿಸ್ತನಿಂದ ಅವರು ರಕ್ಷಿಸಲ್ಪಡುತ್ತಾರೆ. ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿದ ಗೋಧಿಯನ್ನು ಆತನು ತುಂಬಿಸುವ What about the ungodly and people who are not accepted Jesus Christ? ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲವೋ, ದುಷ್ಟರಾಗಿದ್ದವರೋ, ಅವರ ಗತಿ ಏನು? Some of them taken baptism. ಅವರು ಆಗಲೇ ದೀಕ್ಷಾ ಸ್ನಾನ But they are ಮಾಡಿಸಿಕೊಂಡಿದ್ದಾರೆ. Pharisees and Sadducees. ಅವರು ಫರಿಸಾಯರು, Still in the ಸದ್ದುಕಾಯರಾಗಿದ್ದಾರೆ. old ways, still in the old temple only. ಅವರು ಇನ್ನೂ ಹಳೆ ಮಾರ್ಗದಲ್ಲಿ, ಹಳೆ ಆಲಯದಲ್ಲಿ But ಮುಂದುವರಿಯುತ್ತಿದ್ದಾರೆ. Jesus is outside all these things. ಆದ್ರೆ ಯೇಸು ಸ್ವಾಮಿ ಆದ್ರೂ ಇಲ್ಲಿಂದ ಹೊರಗಿದ್ದಾನೆ. Such people who are not changed by hearing the voice again and again from Lord, they'll end up in judgment. That means they'll be burned up by God and they will be put into unquenchable eternal fire. ಯಾರ್ಯಾರು ಯೇಸು ಸ್ವಾಮಿಯ ಮಾತಿಗೆ ಕಿವಿಗೊಡದೆ, ಲಕ್ಷ್ಯ ಕೊಡದೆ, ತಮ್ಮ ದುರ್ಮಾರ್ಗಗಳನ್ನು ತಿರಸ್ಕರಿಸಿ ಕರ್ತನ ಕಡೆಗೆ ತಿರುಗಿಕೊಳ್ಳುವುದಿಲ್ಲವೋ, ಇಂಥವರನ್ನು ಆತನು ಕೊನೆಯಿಲ್ಲದಂಥ ಅಗ್ನಿಯೊಳಗೆ ಹಾಕುತ್ತಾನೆ. Prepare your life for the Lord. ನೀವು ಕರ್ತನಿಗೋಸ್ಕರ ನಿಮ್ಮ ಜೀವಿತವನ್ನು Choices ಸಿದ್ಧ ಮಾಡಿಕೊಳ್ಳಿ. before us. ನಮ್ಮ ಮುಂದೆ Either be a firebrand for Lord or end up in the eternal fire, separated from the Lord forever and ever. ಕ್ರಿಸ್ತನಿಂದ ನಾವು ಪವಿತ್ರಾತ್ಮ ಭರಿತರಾಗಿ ಉರಿಯಲು ಒಂದು ಸಂಗತಿ ಆಗಿದೆ, ಇಲ್ಲವಾಗಿದ್ದರೆ ನಿತ್ಯವಾದ ನರಕಕ್ಕೆ ದೇವರು ನಮ್ಮನ್ನು ದೊಬ್ಬುವಾತನಾಗಿದ್ದಾನೆ. Today you heard the voice of the Lord again. ಇವತ್ತು ಮತ್ತೊಂದು ಸಾರಿ ದೇವರ ಶಬ್ದವನ್ನು ಕೇಳಿಸಿಕೊಂಡಿದ್ದೀರಿ. Repent and be baptized. ಇವತ್ತು ನೀವು ಮಾನಸಾಂತರ ಪಟ್ಟು ದೀಕ್ಷಾ ಸ್ನಾನ You'll be empowered ಮಾಡಿಸಿಕೊಂಡರೆ by the Holy Spirit. ಪವಿತ್ರಾತ್ಮನ ಶಕ್ತಿಯು ನಿಮ್ಮ ಮೇಲೆ ಇಳಿದು More than the ಬರುತ್ತದೆ. gifts of the Holy Spirit. ಪವಿತ್ರಾತ್ಮನ ವರಗಳಿಗಿಂತ ಹೆಚ್ಚಾಗಿ You will have the fruit of the Holy Spirit. ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಬರುತ್ತವೆ. You will be empowered by the gift of the Holy Spirit to serve the Lord lifetime. ನಿಮ್ಮ ಜೀವ ಕಾಲವೆಲ್ಲ ದೇವರ ಸೇವೆ ಮಾಡುವುದಕ್ಕಾಗಿ ಆತನು ತನ್ನ ವರದಾನಗಳು ನಿಮಗೆ May ಕೊಡುತ್ತಾನೆ. God help each one of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ You ಮಾಡಲಿ. be a firebrand like John the Baptist, bold, strong in conviction for Jesus Christ all our lifetime. ಜೀವ ಕಾಲವೆಲ್ಲ ಸ್ನಾನಿಕನಾದ ಯೋಹಾನನ ಹಾಗೆ ಮನವರಿಕೆಯಿಂದ ಕರ್ತನ ವಾಕ್ಯವನ್ನು ಬೋಧಿಸುವುದಕ್ಕಾಗಿ ದೇವರು ತಾನೇ ನಮಗೆ ಸಹಾಯ ಮಾಡಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. As we have heard the voice of the Lord this morning, let us consecrate our lives and commit our lives to live every day for God and Him alone. ದೇವರ ಸ್ವರವನ್ನು ಬೆಳಗ್ಗೆ ನಾವು ಕೇಳಿಸಿಕೊಂಡಿರುವ ಹಾಗೆ ನಮ್ಮ ಜೀವಿತವನ್ನು ಕರ್ತನಿಗೆ ಪ್ರತಿಷ್ಠಿಸಿ ಆತನಿಗೋಸ್ಕರ ಮಾತ್ರ ಬಾಳಿ ಬದುಕುವುದಕ್ಕಾಗಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ.
ಕ್ರಿಸ್ತನ ಅಮೂಲ್ಯವಾದಂಥ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂಥ ಪ್ರೀತಿಯು, the abiding presence of the Holy Spirit ಪರಿಶುದ್ಧಾತ್ಮನ ನಿರಂತರವಾದಂಥ ಪ್ರಸನ್ನತೆಯು with each one of us ನಮ್ಮೆಲ್ಲರ ಸಂಗಡವಿರಲಿ. to pour out our life as a living sacrifice at the feet of Jesus our Lord and Savior. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪಾದಕ್ಕೆ ನಮ್ಮ ಜೀವಿತವನ್ನು ಸಜೀವ ಯಜ್ಞವಾಗಿ ದಿನಂಪ್ರತಿ ಸುರಿಯುವುದಕ್ಕಾಗಿ ಸಹಾಯವಾಗಲಿ. God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.